ಸನ್ಮಾನ್ಯ ಅಧ್ಯಕ್ಷೆ, ಈ ದಿನ ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ತಮಗೆ ಧನ್ಯವಾದಗಳು ತಿಳಿಸುತ್ತಾ, ನನಗೆ ಒಂದು 2 ನಿಮಿಷ ಹೆಚ್ಚಿನ ಅವಕಾಶ ಬೇಕು ಅಧ್ಯಕ್ಷೆ. ಇವತ್ತು ನಮಗೆ ವಿಜಯನಗರ ಮತ್ತೆ ಬಳ್ಳಾರಿ, ರಾಯಚೂರು, ಕೊಪ್ಪಳ ಈ 4 ಜಿಲ್ಲೆಗಳ ಜೀವನಾಡಿ ತುಂಗಭದ್ರಾ. ನಮಗೆ ಗೇಟ್ ನಂಬರ್ 19 ಇವತ್ತೇನು ಆ ಗೇಟ್ ನಂಬರ್ 19 ಹೊಡೆದ ಮೇಲೆ ಆ ಭಾಗದಾಗ ಅನೇಕ ಜನ ರೈತರು ಬಹಳಷ್ಟು ಸಂಕಷ್ಟದಲ್ಲಿ, ಅಂದ್ರೆ ಬಹಳ ಭಯ ವಾತಾವರಣ ಸೃಷ್ಟಿಯಾಗಿತ್ತು. ಇವತ್ತು ಸುಮಾರು 50 ವರ್ಷ ಅಧಿಕ ಆದ್ರೂ ಕೂಡ ಇನ್ನ ಗೇಟ್ಗಳು ಏನು ರಿಪೇರಿಗಳು ಏನೈತಲ್ಲ, ಯಾಕಂದ್ರೆ ಈ ಸತಿ ಆದಂಗ ಮುಂದೆ ಆಗೋದು ಬೇಡ. ಹಂಗಾಗಿ ದಯವಿಟ್ಟು ಸರ್ಕಾರ ಅನೇಕ ವಿಚಾರಗಳಿಗೆ ಅನುದಾನ ಬಿಡುಗಡೆ ಮಾಡ್ತೈತೆ. ಆದ್ರೆ ಈ ಸತಿ ಗೇಟ್ಗಳು ಏನೈತಲ್ಲ ಅದನ್ನ ಸರಿಪಡಿಸಂತ ಕೆಲಸ ಸರ್ಕಾರ ಮಾಡಲೇಬೇಕು. ಯಾಕಂದ್ರೆ 4 ಜಿಲ್ಲೆ ರೈತರು ಅದ್ರ ಮೇಲೇನೆ ಅವರ ಜೀವನ ಆಧಾರ ಇದಕ್ಕಿಂದರೆ. ಹಂಗಾಗಿ ಗೇಟ್ಗಳನ್ನ ಹೊಸ ಗೇಟ್ ಅಳವಡಿಕೆ ತಾವು ಸರ್ಕಾರಕ್ಕೆ ಗಮನಕ್ಕೆ ತಗೊಂಡ್ಬರ್ತೀನಿ, ಅದನ್ನ ಅಳವಡಿಸ್ಬೇಕಂತ ನಾನು ಇದು ಮಾಡ್ತೀನಿ. ಅದೇ ರೀತಿ ನಮ್ಗೆ ನಮ್ಮ ಭಾಗದಲ್ಲಿ ಕಂಪ್ಲಿ ಮತ್ತೆ ಬಳ್ಳಾರಿ ಗ್ರಾಮಾಂತರ, ರಾಯಚೂರು ಮತ್ತೆ ಅನೇಕ ಏನು ತಾಲೂಕು ಜಿಲ್ಲೆಗಳಲ್ಲಿ ಈ ಮೆಣಸಿನಕಾಯಿ, ಒಣ ಮೆಣಸಿನಕಾಯಿ ಮಾರ್ಲಿಕ್ಕೆ ನಾವು ಬ್ಯಾಡಿಗೆ ಹೋಗ್ತೀವಿ. ಬ್ಯಾಡಿಗೆ ಹೋದಂತ ಸಂದರ್ಭದಲ್ಲಿ ಅಲ್ಲಿರೋಂತ ಖರೀದಿದಾರರು ಏನ್ ಮಾಡ್ತಾರ, ರೈತರ ಹತ್ರ ಮಿರ್ಚಿ ತಗೊಂಡು ಅವ್ರಿಗೆ ಸರಿಯಾದ ರೀತಿ ದುಡ್ಡು ಕೊಡಂತ ಪ್ರತಿ ವರ್ಷ 4 ಕೋಟಿ 5 ಕೋಟಿ ಅಲ್ಲಿ ಫ್ರಾಡ್ ಆಗ್ತೈತಿ. ಹಂಗಾಗಿ ಕುರುಗೋಡಿನಲ್ಲಿ ಚಿಲ್ಲಿ ಮಾರ್ಕೆಟ್ ತೆಗೆಯೋದ್ರಿಂದ ಆಂಧ್ರ ಪ್ಲಸ್ ಬಳ್ಳಾರಿ ಪ್ಲಸ್ ರಾಯಚೂರು, ಕೊಪ್ಪಳ ಅನೇಕ ಜಿಲ್ಲೆಗಳು ಸೆಂಟ್ರ್ ಕುರುಗೋಡು ಆಗೋದ್ರಿಂದ ಅಲ್ಲಿ ಮಾರ್ಕೆಟ್ ಸೃಷ್ಟಿ ಮಾಡೋದ್ರಿಂದ ನಮಗೆ ಆ ಭಾಗದ ರೈತರಿಗೆ ಬಹಳಷ್ಟು ಅನುಕೂಲ ಆಗ್ತೈತಿ. ಯಾಕಂದ್ರೆ ಈಗಾಗಲೇ ಮೊನ್ನೆ ತಾನೆ ಅನೇಕ ಗಲಾಟೆಗಳು ಆದವು. ಎಲ್ಲಿ ಬ್ಯಾಡಿಗೆಯಲ್ಲಿ 106 ಜನ ರೈತರ ಮೇಲೆ ಕೇಸ್ಗಳಾಗ್ಯಾವ. ಪದೇ ಪದೇ ನಮಗೆ ಫೋನ್ ಮಾಡ್ತಾರೆ ಅಧ್ಯಕ್ಷೆ. ಯಾಕಂದ್ರೆ ಅಲ್ಲಿ ಆ ಕೇಸ್ಗಳಿಗೆ ರೈತ ಮಿರ್ಚಿ ಕೊಡಕ್ ಹೋಗಿ ದುಡ್ಡು ಕೂಡ ಬಂದಿಲ್ಲ. ಹಂಗಾಗಿ ಮತ್ತೆ ಕೇಸ್ ಕೂಡ ಹಾಕ್ಸಂಬಂತ ಪರಿಸ್ಥಿತಿ ಬಂದೈತೆ. ಅಲ್ಲಿರೋಂತ ರೈತರ ಮೇಲೆ ಏನ್ ಕೇಸ್ ಆಯ್ತಿ, ಸರ್ಕಾರ ಅದನ್ನ ಗಮನಕ್ಕೆ ತಗೊಂಬಂದು ಸಂಪೂರ್ಣವಾಗಿ ಆ ರೈತರ ಮೇಲಿರುವಂತ ಕೇಸು ರದ್ದು ಮಾಡ್ಬೇಕಂತ ನಾನು ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ಇವತ್ತೇನು ಭತ್ತ ಖರೀದಿ ಕೇಂದ್ರ ತೆಗಿತಾರ, ಇವತ್ತು ಡಿಸೆಂಬರ್ ಆದ್ರೂ ಕೂಡ ಇವತ್ತೇನು ಭತ್ತ ಖರೀದಿ ಕೇಂದ್ರ, ಜೋಳ ಖರೀದಿ ಕೇಂದ್ರ ಇವತ್ತೇನು ತೆಗೆದಿಲ್ಲ. ನಮ್ಗೆ ಕಳೆದ 2 ತಿಂಗಳ ಹಿಂದೆ ಭತ್ತ ಕಟಾವಾಗಿ ಆ ರೈತ ಬೇಕಾಬಿಟ್ಟಿ ರೇಟಿಗೆ ದಳ್ಳಾಳಿಗಳು ಖರೀದಿ ಮಾಡ್ಕೊಂಡು ಹೋಗ್ತಾರ. ನನ್ನ ಅನಿಸಿಕೆ ಏನಂದ್ರೆ, ನಮ್ಮ ರೈತರಿಗೆ ಒಳ್ಳೇದಾಗಬೇಕಂದ್ರೆ ನಮಗೆ ವರ್ಷ ಪೂರ ಭತ್ತ ಖರೀದಿ ಕೇಂದ್ರ ತೆಗೆದ್ರೆ ಬಹಳಷ್ಟು ಅನುಕೂಲ ಆಗ್ತೈತಿ. ಅದೇ ರೀತಿ ಇವಾಗ ಸರ್ಕಾರ ಆದೇಶ ಹೊರಡೈತಿ, ಜೋಳಕ್ಕೆ ಬರೀ 10 ಕೆಜಿ ಮಾತ್ರ ಖರೀದಿ ಮಾಡ್ಬೇಕಂತಂದು. ಇದು ಯಾರ ರೈತರಿಗೂ ಕೂಡ ಉಪಯೋಗ ಆಗಲ್ಲ, ಅದು 20 ಕೆಜಿ ಆದ್ರೆ ಮಾತ್ರ ರೈತರಿಗೆ ಉಪಯೋಗ ಆಗ್ತಿತ್ತು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ಇವತ್ತೇನು ನಮ್ಗೆ ವಿಜಯನಗರ, ಬಳ್ಳಾರಿ 2 ಜಿಲ್ಲೆಗಳಿದ್ದಾವೆ ಅಧ್ಯಕ್ಷೆ. 2 ಜಿಲ್ಲೆಗಳಲ್ಲಿ ಇವತ್ತು ಉಲ್ಗಿ ಶುಗರ್ ಫ್ಯಾಕ್ಟರಿ ಇತ್ತು. ಅದೇ ರೀತಿ ಹೊಸಪೇಟೆಯಲ್ಲಿ ISR ಶುಗರ್ ಫ್ಯಾಕ್ಟರಿ ಇತ್ತು. ಹೊಸಪೇಟೆಯಲ್ಲಿ ISR ಶುಗರ್ ಫ್ಯಾಕ್ಟರಿ ಇತ್ತು, ಉಲ್ಗಿ ಶುಗರ್ಸ್ ಇತ್ತು. ಈ ಭಾಗದ ಕಬ್ಬು ಬೆಳೆಗಾರರು ಏನ್ ಮಾಡ್ತಿದ್ರು, ಕಟಾವ್ ಮಾಡಿ ಅಲ್ಲೇ ಕೊಡಂತ ಕೆಲಸ ಮಾಡ್ತಿದ್ರು. ಆದ್ರೆ ಇವತ್ತೇನು ಬಳ್ಳಾರಿ ಮತ್ತೆ ವಿಜಯನಗರದಲ್ಲಿ 2 ಕಡೆ ಕೂಡ ಶುಗರ್ ಫ್ಯಾಕ್ಟರಿ ಇಲ್ಲ. ಬೇರೆ ಕಡೆಗೆ ಕಟಾವ್ ಮಾಡಿ ಹೋಗ್ಬೇಕಾದ್ರೆ ರೈತರು ಏನಾಗ್ತೈತಿ, ಲಾರಿ ಏನಾನ ಆಕ್ಸಿಡೆಂಟ್ ಆಯ್ತು, ಇಲ್ಲಂದ್ರ ಏನ ಲಾರಿಗೆ ಏನ್ ಕೆಟ್ಟೋಯ್ತು ಅಂದು ಆ ಕಬ್ಬುಗಳೆಲ್ಲ ಅನ್ಲೋಡ್ ಮಾಡಿ ಮತ್ತೆ ಅದಕ್ಕೆ ಲೋಡ್ ಮಾಡ್ಬೇಕಾದ್ರೆ ರೈತನೇ ಬರ್ಸ್ಬೇಕು. ಹಂಗಾಗಿ ಈಗಾಗಲೇ ಕಂಪ್ನಿಯಲ್ಲಿ ಶುಗರ್ ಫ್ಯಾಕ್ಟರಿ ಇದೆ, ಅದು ಯಾರೋ ಬೇನಾಮಿ ಹೆಸರು ಮೇಲೆ ಇವತ್ತೇನು ಆ ಶುಗರ್ ಫ್ಯಾಕ್ಟರಿ ಕಬ್ಬಳಿಕೆ ಮಾಡ್ತಿದ್ದಾರೆ. ಹಂಗಾಗಿ ಇವತ್ತು ಕಂಪ್ನಿಯಲ್ಲಿ ಶುಗರ್ ಫ್ಯಾಕ್ಟರಿ ತೆಗೆದ್ರೆ ವಿಜಯನಗರ ಮತ್ತೆ ಬಳ್ಳಾರಿ ಭಾಗದ ಎಲ್ಲ ರೈತರಿಗೂ ಕೂಡ ಅನುಕೂಲ ಆಗ್ತಿತ್ತು ಅಂತ ಹೇಳ್ತೀನಿ. ಈಗಾಗಲೇ ಕಂಪ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಕಂಪ್ಲಿ ಮತ್ತೆ ಕುರುಗೋಡು 2 ತಾಲೂಕುಗಳು, ಇವತ್ತು 2 ತಾಲೂಕಿನಲ್ಲಿ ಈಗಾಗಲೇ ನಮ್ಗೆ ವಸತಿ ಶಾಲೆಗಳು ಬಿಡುಗಡೆ ಮಾಡಿದ್ದಾರೆ. ಆದ್ರೆ 2,000 3,000 ಅರ್ಜಿಗಳು ನಮ್ಮ ಮಕ್ಕಳು ಆಗ್ತಾರೆ. ಆದ್ರೆ ಒಂದು ಸೀಟ್ ಕೂಡ, ಒಂದು ವಸತಿ ಶಾಲೆ ಕೂಡ ಕಂಪ್ಲಿಯಲ್ಲಿಲ್ಲ. ಹಂಗಾಗಿ ಮುಂದೆ ಬರುವಂತ ದಿನಗಳಲ್ಲಿ ಕಂಪ್ಲಿ ಮತ್ತೆ ಕುರುಗೋಡು ಭಾಗದಲ್ಲಿ ವಸತಿ ಶಾಲೆಗಳು ಕೊಟ್ರೆ ಅದು ಕೂಡ ಅನುಕೂಲ ಆಗ್ತಿತ್ತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತೇನು ಡ್ಯಾಮ್ ತಯಾರಾದ್ಮೇಲೆ HLC ಭಾಗದಂತ ಕೆನಾಲ್ ಮೇಲಿರುವಂತ ಡಿಸ್ಟ್ರಿಬ್ಯೂಟರ್ಗಳಿಗೆ ಅಲೋಕೇಶನ್ D7, 8, 9, 10, 11, 12, 13, 3 ಅಲೋಕೇಶನ್ ಐತೆ. ಒಂದು ಡಿಸ್ಟ್ರಿಬ್ಯೂಟರ್ಗೆ 80 ಕ್ಯೂಸೆಕ್ಸ್, 60 ಕ್ಯೂಸೆಕ್ಸ್, 100 ಕ್ಯೂಸೆಕ್ಸ್ 50-60 ವರ್ಷಗಳ ಹಿಂದೆ ಡಿಸ್ಟ್ರಿಬ್ಯೂಟರ್ಗಳಿಗೆ ನೀರು ಅಲೋಕೇಶನ್ ಮಾಡಿದ್ದಾರೆ.
ಅವತ್ತು ಮಳೆ ಬರ್ತಿತ್ತು, ಯಾವುದೇ ರೈತರುಗಳಿಗೆ ಏನ್ ತೊಂದರೆ ಆಗ್ತಿದ್ದಲ್ಲ. ಆದ್ರೆ ಇವತ್ತು 80 ಕ್ಯೂಸೆಕ್ಸ್ ಇದ್ದಲ್ಲಿ ಇವಾಗ ಉದಾಹರಣೆ D7 290 ಕ್ಯೂಸೆಕ್ಸ್ ನೀರು ನಮಗಿದೆ. 200 ಕ್ಯೂಸೆಕ್ಸ್ ನೀರು ಇರೋದು 290 ಇರೋದು 500 ಕ್ಯೂಸೆಕ್ಸ್ ಕೊಟ್ಟರು ಕೂಡ ಆ ರೈತರಿಗೆ ಅನುಕೂಲ ಆಗಲ್ಲ. ಹಂಗಾಗಿ ಈ ಡಿಸ್ಟ್ರಿಬ್ಯೂಟರ್ಗಳಿಗೆ ಏನು ನಾವು ಇಂಡೆಂಟ್ ಅಂದ್ರೆ ಅಲೋಕೇಶನ್ ಏನ್ ಮಾಡಿದ್ವಿ ಅದನ್ನ ಆಂಧ್ರ ಮತ್ತೆ ಕರ್ನಾಟಕ ಈ ಎರಡು ಸರ್ಕಾರ ಕುಂತ್ಕೊಂಡು ಇವತ್ತೇನು ಅಲೋಕೇಶನ್ ಮಾಡಿದ್ರೆ ಅದನ್ನ ಹೆಚ್ಚಿಗೆ ಮಾಡಂತ ಕೆಲಸ ಸರ್ಕಾರ ಮಾಡ್ಬೇಕಂತ ನಾನು ಹೇಳ್ತೀನಿ. ಈಗಾಗಲೇ ನಮ್ಮ ತುಂಗಭದ್ರಾ ಡ್ಯಾಮ್ 5 ಬಾರಿ ತುಂಬಿದೆ ಅಧ್ಯಕ್ಷೆ. 5 ಬಾರಿ ತುಂಬಿ 5 ಬಾರಿ ಲಕ್ಷಾಂತರ ಕ್ಯೂಸೆಕ್ಸ್ ನೀರು ಹೊರಗೋಯ್ತು. ಹೊರಗೋದ್ಮೇಲೆ ಕಂಪ್ಲೀಟ್ ಸೇತುವೆ ಇವತ್ತು 60 ವರ್ಷ ಆಯ್ತು. ಆ 1 ಲಕ್ಷ ಕ್ಯೂಸೆಕ್ಸ್ ನೀರು ಬರೋದು ಕಂಪ್ಲಿ ಮೇಲೆ ಸಂಪೂರ್ಣವಾಗಿ ಸೇತುವೆ ಮುಳುಗಡೆ ಆಗ್ತೈತಿ. ಸುಮಾರು ಒಂದು 2-3 ತಿಂಗಳ ಏನು ಜಿಲ್ಲೆ ಟು ಜಿಲ್ಲೆ, ರಾಜ್ಯ ಟು ರಾಜ್ಯ ಸಂಪರ್ಕ ರಸ್ತೆ ಸಂಪೂರ್ಣವಾಗಿ ಬಂದಾಗ್ತೈತಿ. ಸುತ್ತರ್ಕೊಂಡು ಹೋಗ್ಬೇಕಾದ್ರೆ ಸುಮಾರು 45-50 ಕಿಲೋಮೀಟರ್ ಬೇಕು. ಅನೇಕ ಜನ ಕಂಪ್ನಿ ರೈತರು ಗಂಗಾವತಿಯಲ್ಲಿ ರೈತಾಕಿ ಮಾಡ್ತಾರೆ. ಅನೇಕ ಜನ ಉದ್ಯೋಗಿಗಳು ಗಂಗಾವತಿಯಲ್ಲಿ ಮತ್ತೆ ಕೊಪ್ಪಳದಲ್ಲಿ ಇದಕ್ಕೆ ಹೋಗ್ತಾರೆ. ಅನೇಕ ಜನ ಬಡವರು ಕೂಲಿಗೋಸ್ಕರ ಬೇರೆ ಕಡೆಗೆ ಹೋಗ್ತಾರೆ. ಸಂಪೂರ್ಣವಾಗಿ 1-2 ತಿಂಗಳ ಸಂಪೂರ್ಣವಾಗಿ ಬಂದಾಗಬೇಕಂದ್ರೆ ಅಲ್ಲಿ ನಮ್ಮ ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಜನತೆಗೆ ಬಹಳಷ್ಟು ತೊಂದರೆ ಆಗ್ತೈತಿ. ಈಗಾಗಲೇ DPR ಮಾಡಿದೆ, ಎಲ್ಲಾ ರೀತಿ ಇದೆ. ಮೊನ್ನೆ ತಂಗಡಿ ಸಾಬ್ರಿಗೆ ಕೂಡ ಗಮನಕ್ಕೆ ತಗೊಂಬಂದೈತಿ. ಮುಂದೆ ಬರುವಂತ ದಿನಗಳಲ್ಲಿ ಕಂಪ್ಲೇಂಟ್ ಸೇತುವೆ ಕೂಡ ಆದಷ್ಟು ಬೇಗ ರೆಡಿ ಆಗ್ಬೇಕಂತಂದು ಹೇಳ್ತೀನಿ. ಹಾಗಾಗಿ ಇವತ್ತು ಬಳ್ಳಾರಿ ಮತ್ತೆ ವಿಜಯನಗರ 2 ಜಿಲ್ಲೆಗಳು ಇವತ್ತು ಬೇರ್ಪಟ್ಟಾಗ ಇಂಜಿನಿಯರಿಂಗ್ ಕಾಲೇಜ್ ಅಡಗ್ಲಲ್ಲಿ, ಹೂವಿನ ಅಡಗ್ಲಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಇದೆ. ಇವತ್ತು ಬಳ್ಳಾರಿಯಲ್ಲಿ ಯಾವುದೇ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲ. ಈಗಾಗಲೇ ನಾವು ಜಾಗ ಕೂಡ ಮೀಸಲಿಟ್ಟಿದ್ವಿ ಕಂಪ್ನಿಯಲ್ಲಿ. ಮುಂದೆ ಬರುವಂತ ದಿನಗಳಲ್ಲಿ ಮುಂದೆ ಬರುವಂತ ಅಧಿವೇಶನ ಬಜೆಟ್ ಇದರಲ್ಲಿ ಇಂಜಿನಿಯರಿಂಗ್ ಕಾಲೇಜು ಕಂಪ್ನಿಗೆ ಕೊಡ್ಬೇಕಂತ ತಮಗೆ ಕೈ ಮುಗಿದು ಕೇಳ್ಕೊಂತೀನಿ. ಅದೇ ರೀತಿ ಇವತ್ತೇನು ಬಳ್ಳಾರಿ ಜಿಲ್ಲೆ ಅಂದ್ಕೊಳ್ಳೆ ಅನೇಕ ಜನ ನಂಬಿಕೆ ಏನಿದೆ, ಅಲ್ಲಿ ಮೈನಿಂಗ್ ಇದೆ, ಮೈನಿಂಗ್ ಫಂಡ್ ಬರ್ತಿದೆ, DMF, KKRDB, ಅದಾದ್ಮೇಲೆ KKRDB ಅನೇಕ ಫಂಡ್ಗಳು ಬಳ್ಳಾರಿಯಲ್ಲಿ ಬಹಳಷ್ಟು ಇದೆ ಅಂತ ಹೇಳ್ತಿದ್ರಿ. ಆದ್ರೆ ಕಂಪ್ನಿ ವಿಧಾನಸಭಾ ಕ್ಷೇತ್ರಕ್ಕೆ DMF ಆಗಲಿ KKRDB ಆಗಲಿ ಯಾವುದೇ ಒಂದು ಗ್ರಾಂಟ್ ಕೂಡ ಕಂಪ್ನಿ ವಿಧಾನಸಭಾ ಕ್ಷೇತ್ರಕ್ಕೆ ಬರಲ್ಲ. ಹಿಂಗಾಗಿ ಇವತ್ತೇನು KKRDB ಇಂದ ಸುಮಾರು ಸಾಹೇಬ್ರೆ 1 ಕೋಟಿ 2 ಕೋಟಿ ಮಾತ್ರ ಬರೋದು. ಇದನ್ನ ನಂಜುಂಡಪ್ಪ ವರದಿ ಮತ್ತೆ ಹೊಸ ಸಮಿತಿ ರಚನೆ ಮಾಡಿ ಯಾವ ತಾಲೂಕುಗಳು ಅಭಿವೃದ್ಧಿ ಆಗಿಲ್ಲ ಅಂತ ತಾಲೂಕುಗಳಿಗೆ ಅಭಿವೃದ್ಧಿ ಮಾಡ್ಲಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದೇ ರೀತಿ ಇವತ್ತು ಸ್ವತಂತ್ರ ಬಂದು ಇಷ್ಟು ವರ್ಷ ಆದ್ರೂ ಕೂಡ ಉತ್ತರ ಕರ್ನಾಟಕ ಮಂದಿ ನಾನು ಚಿಕ್ಕವನಿದ್ದಾಗ್ಲೂ ಇವಾಗ ಕೂಡ ನಾನು ನೋಡಕತ್ತೀನಿ. ಇವತ್ತು ನಮ್ ಜನ ಇವತ್ತೇನು ಸಾಬ್ರೆ ಸಿದ್ದಣ್ಣ ಒಂದ್ ನಿಮಿಷ ಪ್ಲೀಸ್ ಹೇಳ್ರಿ. ಇವತ್ತು ಉತ್ತರ ಕರ್ನಾಟಕ ಜನ ನಾ ಚಿಕ್ಕವನ್ನೇ ಸಹ ಇಲ್ಲಿವರೆಗೆ ನಾನು ನೋಡಕತ್ತೀನಿ. ಆದ್ರೆ ಕೆಲಸ ಆರಿಸಿ ಇವತ್ತು ಕೂಡ ಯಾವ್ದು ಕಾಫಿ ತೋಟಕ್ಕೆ ಹೋಗ್ತಾರೆ, ಕಪ್ ತೆಗ್ಲಿಕ್ಕೆ ಹೋಗ್ತಾರೆ, ಹೋಟ್ಲ್ ಕೆಲ್ಸಕ್ಕೆ ಹೋಗ್ತಾರೆ. ಇನ್ನ ಇದು ಎಷ್ಟು ವರ್ಷಗಳ ಕಾಲ ನಮ್ಮ ಉತ್ತರ ಕರ್ನಾಟಕ ಜನ ಇವತ್ತೇನು ಈ ರೀತಿ ಕೆಲ್ಸಕ್ಕೆ ಹೋಗ್ಬೇಕು? ಯಾಕಂದ್ರೆ ಅನೇಕ ಜನ ಇವತ್ತೇನು ಬಹಳಷ್ಟು ಜನ ಬೆಂಗಳೂರಿಗೆ ಹೋಗಿ ನಮ್ಮ ಉತ್ತರ ಕರ್ನಾಟಕ ಜನ, ಅದು ನನ್ನ ತಾಲೂಕಿನ ಜನ, ನಮ್ಮ ಪಕ್ಕದ ತಾಲೂಕಿನ ಜನ ಯಾವ್ದೋ ಹೋಟ್ಲಲ್ಲಿ ಹೋಗಿ ಕೆಲಸ ಮಾಡಿ ಅಲ್ಲಿ ಕೂಲಿ ಕೊಡ್ಲಾರ್ದಾಗ ನಮ್ಮಂತವ್ರಿಗೆ ಫೋನ್ ಮಾಡಿ ನೀವು ಒಂದ್ ಸ್ವಲ್ಪ ನಂಗೆ ಚಾರ್ಜ್ ಕೊಡ್ರಿ ನಮ್ಗೆ ಬರ್ತೀವಿ ಅಂತಂದು ಹೇಳಂತ ಪರಿಸ್ಥಿತಿ ನಮ್ ಕಲ್ಲೆದ್ರಿಗೆ ಕಾಣ್ತಿದೆ. ಹಂಗಾಗಿ ದಯವಿಟ್ಟು ಶಿಕ್ಷಣದಲ್ಲಿ ಉತ್ತರ ಕರ್ನಾಟಕ ಜನ ಬಹಳಷ್ಟು ವಂಚಿತರಾಗಿದೆ. ಇವತ್ತು ಉತ್ತರ ಕರ್ನಾಟಕಕ್ಕೆ ಬಡತನ ಎಂಬುದು ಬಹಳಷ್ಟು ಅಧ್ಯಕ್ಷ. ಯಾಕಂದ್ರೆ ಒಬ್ಬ ಮನುಷ್ಯ ಬಡತನದಲ್ಲಿ ಬಂದ ಮೇಲೆ ಅವ್ನಿಗೆ ಬೇರೆ ಆಲೋಚನೆ ಇರಲ್ಲ. ಅವ್ನಿಗೆ ಬರೋದೇ ಬಹಳ ಚಿಕ್ಕ ಆಲೋಚನೆ. ನಾವು ದುಡಿಬೇಕು, ತಿನ್ಬೇಕಂಬದ್ ಬಿಟ್ರೆ ಬಿಸ್ನೆಸ್ ಮಾಡ್ಬೇಕು, ಇನ್ನೊಂದು ಮಾಡ್ಬೇಕು ಅಂಬೋದು ಯಾರಿಗೂ ಕೂಡ ಬರಲ್ಲ. ಹಂಗಾಗಿ ತಮ್ಮ ಕೈ ಮುಗಿದು ಕೇಳ್ತೀನಿ, ಉತ್ತರ ಕರ್ನಾಟಕ ಭಾಗದಲ್ಲಿ ಸಾಕು ಒಂದೇ ಲಾಸ್ಟ್ ಹಾಗಾಗಿ ತಮ್ಗೆ ಉತ್ತರ ಕರ್ನಾಟಕದಲ್ಲಿ ಉದ್ಯೋಗ ಸೃಷ್ಟಿ ಮಾಡಂತ ಕೆಲಸ ಸರ್ಕಾರಗಳು ಮಾಡಬೇಕು. ಹಾಗಾಗಿ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನಲ್ಲಿ ಅನೇಕ ಅಭಿವೃದ್ಧಿ ಕೆಲಸಗಳು ಇನ್ನ ಬಹಳಷ್ಟು ಇದ್ದಾವೆ. ಮುಂದೆ ಬರುವಂತ ದಿನಗಳಲ್ಲಿ ಸರ್ಕಾರ ಗಮನಕ್ಕೆ ತಗೊಂಡ್ಬರ್ತೀವಿ. ಯಾಕಂದ್ರೆ ಇವತ್ತು ತಮ್ಗೆ ಹೇಳದಷ್ಟೇ, ಇವತ್ತು ಕಂಪ್ನಿಯಲ್ಲಿ ಅನೇಕ ರಸ್ತೆಗಳು, ನೀರಾವರಿ ರಸ್ತೆಗಳು, ಕೆನಾಲ್ಗಳು, ಅನೇಕ ಕೆಲಸಗಳು ಬಾಕಿ ಇದ್ದೇವೆ. ಇವತ್ತು ಏತ ನೀರಾವರಿ ಯೋಜನೆಗಳು ಬಹಳಷ್ಟು ಬಾಕಿ ಇದ್ದಾವೆ. ಹಂಗಾಗಿ ಮುಂದೆ ಬರುವಂತ ದಿನಗಳಲ್ಲಿ ಏತ ನೀರಾವರಿ ಬಗ್ಗೆ ಮಾನ್ಯ ಉಪಮುಖ್ಯಮಂತ್ರಿಗಳಾದಂತ DK ಶಿವಕುಮಾರ್ ಸಾಹೇಬರಿಗೆ ಗಮನಕ್ಕೆ ತಗೊಂಬಂದಿತ್ತು ಅಂತ ಕೂಡ ಆದಷ್ಟು ಬೇಗ ಆಗ್ಲಂತಂದೇಳಿ
ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಮ ವಂದಿಸುತ್ತೆ ಮಾತು ಮುಗಿಸಿ. ಆಯ್ತು. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.